ಜೀವನದಲ್ಲಿ ನಾವು ಹಾಳಾಗಿ ಹೋಗ್ಲಿಕ್ಕೆ, ಯಾವುದೇ ರೋಗ ರುಜಿನಗಳಿಗೆ ತುತ್ತಾಗ್ಲಿಕ್ಕೆ, ಅಂದ್ರೆ ಮಾನಸಿಕವಾದ ರೋಗಗಳಿಗೆ ತುತ್ತಾಗ್ಲಿಕ್ಕೆ ಮೂಲ ಕಾರಣವೇ ನಾನು ನನ್ನದು. ನೋಡಿ, ಅರ್ಜುನನಿಗೆ ಗೊಂದಲ ಉಂಟಾದದ್ದೇ ಅಲ್ಲಿ. ನೋಡ್ತಾನೆ ಈ ಕಡೆ, ಅಯ್ಯೋ ಇವ್ರು ಯಾರು, ಇಲ್ಲಿ ನಿಂತಿರೋದು ಯಾರು? ನಾನು ಕೌರವರು ನಿಂತಿದ್ದಾರೆ ಎಂದು ತಿಳ್ಕೊಂಡಿದ್ದೇನೆ, ನಮ್ಮ ಶತ್ರುಗಳು ನಿಂತಿದ್ದಾರೆ ಎಂದು ತಿಳ್ಕೊಂಡಿದ್ದೆ. ಅಲ್ಲ, ಇಲ್ಲಿರುವವರೆಲ್ಲ ನಮ್ಮವರೇ. ನನ್ನ ಅಜ್ಜ, ನನ್ನ ಗುರುಗಳು, ನನ್ನ ಬಂಧು ಬಾಂಧವರು, ನನ್ನ ಸೋದರ ಮಾವ ಶಲ್ಯ, ಹೆಣ್ಣು ಕೊಟ್ಟ ಮಾವ, ನನ್ನ ಎಲ್ಲರೂ ಬಂಧುಗಳೇ ಅಲ್ವಾ? ಇವರೆಲ್ಲ ನಿಂತ್ಬಿಟ್ಟಿದಾರಲ್ವಾ ಈ ಕಡೆ ಯುದ್ಧದಲ್ಲಿ. ಇದು ಏನ್ ಕೆಲಸ ಮಾಡ್ಲಿಕ್ಕೆ ಹೊರಟಿದೆ? ನಮ್ಮವರನ್ನೇ ನಾನು ಕೊಲ್ಲುವುದಾ? ನೋಡಿ, ಅಲ್ಲಿ ಬಂದದ್ದು ನಾನು ಕೊಲ್ಲುವುದಾ? ಇದು ಇನ್ನೊಂದು ಸಮಸ್ಯೆ ಅವನಿಗೆ. ನಾನು ಕೊಲ್ಲುವುದಾ? ಅದಕ್ಕೆ ಗೊಂದಲ ಉಂಟಾಯ್ತು. ಇಲ್ಲಪ್ಪ, ನಾನು ನನ್ನವರನ್ನು ಕೊಲ್ಲುವುದಿಲ್ಲ. ಕೂಡ್ಲೆ ಕೃಷ್ಣನಿಗೆ ಹೇಳಿದ, ಎಲ್ಲೋ ಇಲ್ಲದೇ ಇದ್ದ ಒಂದು ಕೃಪೆ, ಕರುಣೆ, ಅಯ್ಯೋ ಅಂತ ಹೇಳುದು ಒಳಗೆ ಬಂದು ಸೇರ್ಕೊಂಡ್ಬಿಡ್ತು. ಕೃಪಯಾ ಪರಯಾವಿಷ್ಟ ವಿಷೀದನ್. ಯಾವಾಗ ಅವನೊಳಗೆ ನನ್ನದು ಅಂತ ಬಂತು, ಕೂಡಲೇ ಡಿಪ್ರೆಸ್ ಆಗ್ಬಿಟ್ಟು. ನೋಡಿ, ನಮ್ಮ ಮನಸ್ಸು ಯಾವ ರೀತಿ ಇರ್ತದೆ ಅಂತ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ನಾವು ಎಲ್ಲೋ ಹೋಗ್ತಾ ಇರ್ತೇವೆ ಅಂತ ತಿಳ್ಕೊಳ್ಳಿ, ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಾಗ ಎಲ್ಲ ಜನ ಸೇರಿದ್ದಾರೆ. ಕೇಳ್ತೇನೆ ನಾನು, ಏನಾಗಿದೆ? ಒಂದು ಆಕ್ಸಿಡೆಂಟ್ ಆಗಿದೆ. ಹೌದಾ? ಇವಾಗೆಲ್ಲ ಆಕ್ಸಿಡೆಂಟ್ ಹೆಚ್ಚಾಗಿದೆ ರೀ ಅಂತ ಈ ರೀತಿ ಮಾತಾಡ್ಕೊಳ್ತಾ ಇರ್ತವೆ. ಅವಾಗ ಯಾರೋ ಒಬ್ಬರಲ್ಲಿಂದ ಗುಂಪಿನಿಂದ ಒಬ್ರು ಓಡಿ ಬಂದು ಹೇಳ್ತಾರೆ, ನೋಡಿದ್ರ ಒಂಚೂರು ಹೋಗಿ ನೋಡಿ, ಏನು ನಿಮ್ಮ ಮಗನೇ ಬಿದ್ದ ಕಾಣಿಸ್ತಾ ಇದೆಯಲ್ಲ ಮರ, ಯಾರು ನಿಮ್ಮ ಮಗನೇ ಅಂತ, ನಿಮ್ಮ ನೋಡಿ ಸ್ವಲ್ಪ. ಇಷ್ಟು ಹೇಳಿದ್ದೇ ತಡ, ಇನ್ನು ಅಲ್ಲಿಗೆ ಹೋಗಿಲ್ಲ. ಹೋಗುವುದಕ್ಕಿಂತ ಮುಂಚೆಗೆ ವಿಷೀದ ನಮ್ಮ ಕಥೆಯೋ ಅಷ್ಟೇ, ಒಂದು ಸಲ ಕುಸಿದು ಹೋಗ್ತೇವೆ. ಗಡ ನಡಗ್ಲಿಕ್ಕೆ ಶುರುವಾಗತ್ತೆ. ಹೌದಾ, ನನ್ನ ಮಗನ ಹೋಗಿ ನೋಡಿದ್ರೆ, ಒಂದೊಮ್ಮೆ ನಮಗೆ ಸಂಬಂಧಪಟ್ಟವರೇ ಆಗಿದ್ರೆ ಕುಸಿದೇ ಹೋಗ್ಬಿಡ್ತೇವೆ. ಅಂದ್ರೆ ಮನಸ್ಸು ಅನ್ನುವುದಕ್ಕೆ ನನ್ನ ಅಂತ ಬಂದು ಕೂಡಲೇ ಎಷ್ಟು ಡಿಪ್ರೆಸ್ ಆಗ್ಬಿಡ್ತದೆ ಅದು. ಅಂದ್ರೆ ಇದೇ ಸೈಕಾಲಜಿ, ಭಗವದ್ಗೀತೆ ಹೇಳ್ತಾ ಇರುವಂತಹ ಸೈಕಾಲಜಿ. ನನ್ನವರು ಇವರು, ಅದಕ್ಕೋಸ್ಕರ ನನ್ನವರಲ್ಲ. ಅದು ನೋಡಿ, ಯಾರೋ ಹೇಳಿದ್ರು, ಅಲ್ಲಿ ಹೋಗಿ ನೋಡಿದ್ರೆ ನನ್ನವರಲ್ಲ, ನನಗೆ ಸಂಬಂಧಪಟ್ಟವರಲ್ಲ. ಹಬ್ಬ, ಸಮಾಧಾನ ಆಯ್ತು. ನೋಡಿ, ಮಾಮನ ಬರ್ತೇನೆ ಅಂದ್ರೆ ನೋಡಿ, ಮನಸ್ಸು ಬರೀ ಒಂದು ಕ್ಷಣದಲ್ಲಿ ಎಷ್ಟು ವ್ಯತ್ಯಾಸ ಆಗ್ಬಿಡ್ತದೆ. ಇದೆಲ್ಲ ನಮ್ಮ ಮಾನಸಿಕ ಗೊಂದಲಗಳನ್ನು ಹೇಳ್ತಾ ಇರುವಂತಹದ್ದು ಭಗವದ್ಗೀತೆ.